ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗಿಲ್ಲಿಯ ಮೊದಲ ಕ್ಯಾಪ್ಟನ್ಸಿ ದಿನವೇ ಅಶ್ವಿನಿ ಹಾಗೂ ಗಿಲ್ಲಿಯ ನಡುವೆ ದೊಡ್ಡ ಜಗಳವಾಗಿದೆ ಅಂತಾನೆ ಹೇಳಬಹುದು. ಈ ಜಗಳ ಯಾಕೆ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಕಿಚನ್ ಡಿಪಾರ್ಟ್ಮೆಂಟ್ಗೆ ಅಶ್ವಿನಿ, ರಕ್ಷಿತಾ ಹಾಗೂ ರಘುರವರನ್ನು ಗಿಲ್ಲಿ ನೇಮಕ ಮಾಡಿರ್ತಾನೆ. ಆದ್ರೆ ನಿನ್ನೆ ಎಲ್ಲ ಗೆಸ್ಟ್ಗಳು ಬಂದು ಅದೇ ರೀತಿ ಇವ್ರಿಗೆ ಬರೀ ಎಲಿಮಿನೇಷನ್ ಗೆಸ್ಟ್ಗಳು ಬರ್ತಾನೆ ಇರ್ತಾರೆ. ಅವ್ರಿಗೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ಸಮಯನೇ ಸಿಕ್ಕಿರೋದಿಲ್ಲ. ಈ ಜಗಳ ಸ್ಟಾರ್ಟ್ ಆಗೋದು ಮಾಳು ಎಲಿಮಿನೇಷನ್ ನಂತರ. ಮಾಳು ಎಲಿಮಿನೇಷನ್ ಆಗಿದ ನಂತರ ಮನೆಯವರೆಲ್ಲ ಫ್ರೆಶ್ ಅಪ್ ಆಗ್ತಾ ಇರ್ತಾರೆ. ಆಗ ಗಿಲ್ಲಿ ಹೇಳ್ತಾನೆ, ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರಿದ್ದೀರಾ ಅವರೆಲ್ಲ ಈಗಲೇ ಕಿಚನ್ ಕ್ಲೀನ್ ಮಾಡಿಕ್ಬಿಡಿ, ಯಾಕಂದ್ರೆ ಕಿಚನ್ ತುಂಬಾ ಗಲೀಜಿದೆ, ತುಂಬಾ ಪಾತ್ರೆಗಳು ಬಿದ್ದಿದೆ ಅಂತ ಹೇಳ್ತಾರೆ. ಕಿಚನ್ ಡಿಪಾರ್ಟ್ಮೆಂಟ್ಲಿದ್ದ ರಕ್ಷಿತಾ ಹಾಗೂ ರಘುರವರು ಹೇಳ್ತಾರೆ, ಅಶ್ವಿನಿ ಅವರು ಈಗ ಮಾಡೋದಿಲ್ವಂತೆ, ಅವ್ರಿಗೆ ಸುಸ್ತಾಗಿದೆಯಂತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗಿಲ್ಲಿ ಏನ್ ಮಾಡಿ ಸಾಕಾಗೋಗಿದ್ಯಂತೆ ಅವ್ರಿಗೆ ಅಂದ್ಬಿಟ್ಟು ಅಶ್ವಿನಿ ಅವರನ್ನ ಹುಡುಕಿಕೊಂಡು ಬಾತ್ರೂಮ್ ಏರಿಯಾಗೆ ಬರ್ತಾರೆ. ಬಾತ್ರೂಮ್ ಏರಿಯಾದಲ್ಲಿ ಅಶ್ವಿನಿ ಅವರು ಫೇಸ್ ವಾಶ್ ಮಾಡ್ತಿರ್ತಾರೆ. ಆಗ ಗಿಲ್ಲಿ ಹೇಳ್ತಾನೆ, ಮೇಡಮ್ ಹೋಗಿ ಕಿಚನ್ ಕ್ಲೀನ್ ಮಾಡಿ ಅಂತ ಹೇಳಿದಾಗ ಅಶ್ವಿನಿ ಅವರು ಹೇಳ್ತಾರೆ, ನೋಡೋ ನನಗೀಗ ತುಂಬಾ ಸುಸ್ತಾಗಿದೆ, ನನಗೀಗ ಆಗೋದಿಲ್ಲ, ನಾನು ಬೆಳಗ್ಗೆ ಎದ್ದು ನಾನು ಕಿಚನ್ ಕೆಲಸ ಏನಿದೆ ಅದು ಮಾಡ್ಕೊಳ್ತೀನಿ ಅಂತ ಅಶ್ವಿನಿ ಅವರು ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಹೇಳ್ತಾನೆ, ಇಲ್ಲ ಇಲ್ಲ, ಏನ್ ಕಡಿದು ಸಾಕಾಗೋಗಿದ್ರ ಅಂದ್ರೆ ಏನು ಆರೆಕೋಲ್ ತಗೊಂಡು ಅಗಿತಿದ್ರ ಅಷ್ಟೊಂದು ಸುಸ್ತಾಗೋದಕ್ಕೆ ನಿಮ್ಗೆ ಅಂತ ಹೇಳ್ತಾರೆ. ನೀವಿಲ್ಲ ಮಾಡ್ಲೇಬೇಕು ಕೆಲಸ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾರೆ, ನನ್ನ ಹತ್ರ ನೀನು ಈ ತರ ಕೂಗಾಡೋದೆಲ್ಲ ಇಟ್ಕೋಬೇಡ, ನೀನು ನನ್ನ ಹತ್ರ ಜೋರಾಗೆಲ್ಲ ಮಾತಾಡಬೇಡ, ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ, ಈಗ ನಾನು ಬೆಳಗ್ಗೆ ಮಾಡ್ತೀನಿ ಅಂತ ಅಶ್ವಿನಿ ಹೇಳ್ತಾರೆ. ನಾನು ಕ್ಯಾಪ್ಟನ್ ಆಗಿ ಹೇಳ್ತಾ ಇದ್ದೀನಿ, ನೀವು ಮಾಡ್ಲೇಬೇಕು ಈಗ ಕೆಲಸ ಅಂತ ಗಿಲ್ಲಿ ಹೇಳಿದಾಗ ಅಶ್ವಿನಿ ಹೇಳ್ತಾರೆ, ನಿನ್ ಕ್ಯಾಪ್ಟನ್ ಆದ್ರೆ ನಿನ್ಗೇನ್ 2 ಕೊಂಬಿದ್ಯಾ ಹೋಗಲೋ ಅಂತ ಅಶ್ವಿನಿ ಹೇಳ್ತಾರೆ. ಆಗ ಗಿಲ್ಲಿ ಅವ್ರು ಹೇಳ್ತಾರೆ, ನಿಂಗೆ ತಾಕತ್ತಿದ್ರೆ ಕ್ಯಾಪ್ಟನ್ ಆಗಿ ತೋರ್ಸಮ್ಮೋ ಅಂತ ಹೇಳ್ದಾಗ ಆಗ ಅಶ್ವಿನಿ ಅವ್ರು ಹೇಳ್ತಾರೆ, ಯಾರಿಗೆ ಹೇಳ್ತಿದ್ದೆ ನೀನು ಹೋಗಮ್ಮ ಅಂತ, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ಅಂತ ಅಶ್ವಿನಿ ಅವ್ರು ಹೇಳ್ದಾಗ ಗಿಲ್ಲಿ ಹೇಳ್ತಾನೆ, ನಿನಗೆ ಹೇಳ್ತಾ ಇದ್ದೀನಿ, ಕ್ಯಾಪ್ಟನ್ ಆಗಿದ್ದೀನಿ, ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀನಿ, ಮಾಡೋಗು ಅಂತ ಗಿಲ್ಲಿ ಹೇಳ್ದಾಗ ಅಶ್ವಿನಿ ಅವ್ರು ಹೇಳ್ತಾರೆ, ನೀನ್ ಇಷ್ಟೆಲ್ಲ ಮಾತಾಡದ್ಮೇಲೆ ನಾನು ಕೆಲಸನೇ ಮಾಡಲ್ಲ, ಅದು ಹೆಂಗ್ ಮಾಡಿಸ್ಕೊಳ್ತೀನಿ ಅಂತ ನಾನು ನೋಡ್ತೀನಿ, ಹೋಗು ಅಂದಾಗ ಗಿಲ್ಲಿ ಚಿಟ್ಕಿ ಹೊಡೆದು ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ಅದೆಂಗ್ ಇವತ್ತು ಕೆಲಸ ಮಾಡಿದ್ರೆ ನೈಟ್ ನಿದ್ದೆ ಮಾಡ್ಬಿಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ, ಕೆಲಸ ಮಾಡಿದ್ರೆ ಮಲ್ಕೊಳ್ಳಿ ಇವತ್ತು ನಿಮ್ಗಿದೆ ಅಂತ ಚಾಲೆಂಜ್ ಮಾಡ್ತಾನೆ. ಅದೇ ರೀತಿ ಕೆಲಸ ಮಾಡಿದ್ರೆ ಅಶ್ವಿನಿ ಅವ್ರು ಕೂಡ ಹೋಗಿ ಬೆಡ್ ಮೇಲೆ ಮಲ್ಕೊಳ್ತಾರೆ. ಆದರೆ ಗಿಲ್ಲಿ ಬಿಡಬೇಕಲ್ಲ, ಹೋಗಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಆಲ್ರೆಡಿ ಲೈಟೆಲ್ಲ ಆಫ್ ಮಾಡಿರ್ತಾರೆ ಬಿಗ್ ಬಾಸ್ ರವರು. ಆಗ ಎದ್ದು ಎಲ್ಲರೂ ಮಲಗಿರ್ತಾರೆ, ಬಿಗ್ ಬಾಸ್ ಮನೆ ಎಲ್ಲ ಸದಸ್ಯರು ಕೂಡ ಮಲಗಿರ್ತಾರೆ. ಗಿಲ್ಲಿ ಎದ್ದೋಗಿ ಒಂದು ಲೋಟ ಹಾಗೆ ಒಂದು ಸ್ಪೂನ್ ತಗೊಂಡೋಗಿ ಅಶ್ವಿನಿ ಅವರ ಕಿವಿ ಹತ್ರ ಮೇಡಮ್ ಮೇಡಮ್ ಅಂತ ಟನ್ 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 ಅಂತ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಮೋಸ್ಟ್ಲಿ ಅಶ್ವಿನಿ ಅವ್ರು ಎದ್ದಿರಂಗೆ ಕಾಣೋದಿಲ್ಲ ನನ್ನ ಪ್ರಕಾರ. ಅವ್ರಿಗೆ ಅಂದರೆ ನಾನು ಒಬ್ಳಿಗೆ ಎಷ್ಟು ಡಿಸ್ಟರ್ಬ್ ಆಗ್ತಾ ಇಲ್ಲ ಅವ್ನು ಬಡಿಯೋದ್ರಿಂದ, ಮನೆಯವ್ರಿಗೆ ಎಲ್ಲರಿಗೂ ಡಿಸ್ಟರ್ಬ್ ಆಗ್ತದೆ, ಮನೆಯವ್ರ ನಿದ್ದೆ ಎಲ್ಲ ಹಾಳಾಗುತ್ತೆ, ಹಾಳಾದರೂ ಹಾಳಾಗಲಿ ನನಗೇನು ಅನ್ನೋ ರೀತಿನೇ ಅಶ್ವಿನಿ ಅವ್ರು ಮಲ್ಕೊಂಡಿರ್ತಾರೆ. ಗಿಲ್ಲಿನ ಎಲ್ಲರೂ ಕೇಳ್ಕೊಳ್ತಾರೆ, ಗಿಲ್ಲಿ ನಮಗೆಲ್ಲ ನಿದ್ದೆ ಹಾಳಾಗ್ತದೆ, ಗಿಲ್ಲಿ ಪ್ಲೀಸ್ ಮಲ್ಕೋ ಹೋಗು ಗಿಲ್ಲಿ, ಅವರು ಬೆಳಗ್ಗೆ ಎದ್ದು ಮಾಡ್ತೀನಿ ಅಂತ ಹೇಳಿದಾರಲ್ಲ, ಮಾಡ್ತಾರೆ ಬಿಡು ಗಿಲ್ಲಿ ಅಂತ ಹೇಳ್ತಾರೆ ಮನೆ ಸದಸ್ಯರೆಲ್ಲ. ಆದರೆ ಗಿಲ್ಲಿ ಮಾತ್ರ ಇಲ್ಲ ಇಲ್ಲ, ಇವ್ರ ಹತ್ರ ನಾನು ಈಗಲೇ ಕೆಲಸ ಮಾಡಿಸ್ಬೇಕು ಅಂತ ಅವನು ಕೂಡ ಚಾಲೆಂಜ್ ಮಾಡಿ ಅಲ್ಲೇ ನಿಂತ್ಕೊಂಡು ಬಡಿತಾನೆ ಇರ್ತಾನೆ. ಆಗ ಮನೆಯ ಸದಸ್ಯರೆಲ್ಲ ಹೇಳ್ತಾರೆ, ನೀನು ಹಿಂಗೆಲ್ಲ ಮಾಡಿದ್ರೆ ನಮ್ಗೆ ಈಗ ನಿದ್ದೆ ಇಲ್ಲ, ನೀನು ಈ ಥರ ಎಲ್ಲ ನಮಗೂ ಡಿಸ್ಟರ್ಬ್ ಮಾಡಿದ್ರೆ ನಾವು ಬೆಳಗ್ಗೆ ಎದ್ದು ಯಾವ ಕೆಲಸ ಕೂಡ ಮಾಡೋದಿಲ್ಲ ಅಂತ ಅವರು ಚಾಲೆಂಜ್ ಮಾಡ್ತಾರೆ. ನಂತರ ಹೋಗಿ ಗಿಲ್ಲಿ ಕೂಡ ಮಲ್ಕೋತಾನೆ, ನೀವು ಬೆಳಗ್ಗೆ ಎದ್ದು ಮಾಡಲೇಬೇಕು ಅಂತ ಅವ್ರಿಗೂ ಕೂಡ ವಾರ್ನ್ ಮಾಡಿ ಎಲ್ಲರನ್ನೂ ಮಲ್ಕೊಳಕ್ಕೆ ಬಿಡ್ತಾನೆ. ಅಂದರೆ ಇಲ್ಲಿ ಅಶ್ವಿನಿ ಅವರು ಏನನ್ನ ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂದರೆ, ಇವನು ಯಾರ ಕ್ಯಾಪ್ಟನ್ಸಿಲೂ ಕೆಲಸ ಮಾಡಿಲ್ಲ, ಅಂದರೆ ಇವನ್ ಕ್ಯಾಪ್ಟನ್ಸಿಲಿ ನಾನು ಕೆಲಸ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅಂದರೆ ಅಶ್ವಿನಿ ಅವ್ರ ಅಮ್ಮ ಗಿಲ್ಲಿನ ಕ್ಯಾಪ್ಟನ್ಸಿಗೆ ಆಯ್ಕೆ ಮಾಡಬೇಕಾದ್ರೂ ಕೂಡ ಹೇಳಿದ್ರು, ಇವನು ಎಲ್ಲ ಕ್ಯಾಪ್ಟನ್ಸಿಲೂ ಕೆಲಸ ಮಾಡಿಲ್ಲ, ಬಟ್ ಇವನ್ ಕ್ಯಾಪ್ಟನ್ಸಿಲಿ ಬೇರೆಯವ್ರ ಕೈಲಿ ಅದು ಹೆಂಗೆ ಕೆಲಸ ಮಾಡಿಸ್ತಾನೆ ಅಂತ ನಾನು ನೋಡಬೇಕು ಅಂತ ಅವ್ರ ಅಮ್ಮ ಹೇಳಿದ್ರು ಆಲ್ಮೋಸ್ಟು. ನೋಡೋಣ ಇವನ್ ಕೆಲಸ ಮಾಡಿಸ್ತಾನ ಅಥವಾ ಅಶ್ವಿನಿ ಅವ್ರಿಗೆ ನಿಜವಾಗ್ಲೂ ಕೆಲಸ ಮಾಡ್ತಾರ ಅಥವಾ ಮಾಡಲ್ವಂತ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇವತ್ತಿನ ಎಪಿಸೋಡ್ ಮಿಸ್ ಮಾಡಿದೆ. ಥ್ಯಾಂಕ್ ಯು.